ಮಾಜಿ ಸಚಿವ ಎಚ್ ಆಂಜನೇಯ ಹೊಳಲ್ಕೆರೆ ತಾಲೂಕಿನ ಹಲವಾರು ಶಾಲಾ ಕಾಲೇಜುಗಳಿಗೆ ಭೇಟಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಿ.ಟಿ. ಶ್ರೀನಿವಾಸ್ ಅವರಿಗೆ ಮತ ಚಲಾಯಿಸುವಂತೆ ಶಿಕ್ಷಕರಲ್ಲಿ ಮನವಿ. ಹೊಳಲ್ಕೆರೆ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಬೊಮ್ಮನಕಟ್ಟೆ ವಸತಿಯುತ ಶಾಲೆಗಳು, ಚಿತ್ರಹಳ್ಳಿ ವಸತಿಯುತ ಶಾಲೆಗಳು, ಮಲ್ಲಾಡಿಹಳ್ಳಿ, ಬಿದುರ್ಗ ಮತ್ತಿತರ ಹಲವಾರು ಕಡೆ ಇರುವಂಥ ವಸತಿಯುತ ಶಾಲೆಗಳಿಗೆ ಭೇಟಿ ನೀಡಿದ ಮಾಜಿ ಸಚಿವ ಎಚ್ ಆಂಜನೇಯ ಅಲ್ಲಿನ ಶಿಕ್ಷಕರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಿ.ಟಿ. ಶ್ರೀನಿವಾಸ್ ಅವರಿಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಬಲಿಷ್ಠವಾದ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಹಾಗಾಗಿ ಶಿಕ್ಷಕರ ಎಲ್ಲ ಬೇಡಿಕೆಯನ್ನು ಈಡೇರಿಸುವ ವಿಶ್ವಾಸವಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಶಿಕ್ಷಕರು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಇದೇ ಸಮಯದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಡಿ.ಕೆ. ಶಿವಮೂರ್ತಿ, ಇನ್ನೊಬ್ಬ ಮಾಜಿ ಸದಸ್ಯರಾದ ಎಸ್.ಜೆ. ರಂಗಸ್ವಾಮಿ, ಇಂದಿರಾ ಕಿರಣ್, ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಎಚ್.ಟಿ. ಹನುಮಂತಪ್ಪ ಸೇರಿದಂತೆ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಜಿ ಸಚಿವ ಎಚ್. ಆಂಜನೇಯ ಅವರಿಗೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಸಾಥ್ ನೀಡಿದ್ದರು. ಎಲ್ಲ ಶಿಕ್ಷಕರು ಕೂಡ ಇವತ್ತು ನಾವು ಭೇಟಿ ಮಾಡಿದ್ದೇವೆ. ಶಿಕ್ಷಕರು ಅವರದೇ ಆದಂಥ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ನಾವು ಹೇಳಿದ್ದೇವೆ. ಈಗ ಹಿಂದೆ 2006ರಲ್ಲಿ ಈ ಪೆನ್ಷನ್ ಸ್ಕೀಮ್ ಇದ್ದದನ್ನು ರದ್ದುಪಡಿಸಿಬಿಟ್ಟಿದ್ದಾರೆ. OPS ಅದನ್ನು ರದ್ದು ಮಾಡಿದ್ದಾರೆ. ನಾವು ಮೊನ್ನೆ ನಮ್ಮ ಪ್ರಣಾಳಿಕೆಯಲ್ಲಿ ಅದನ್ನು ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಏನಪ್ಪ, 1 ವರ್ಷ ಆಯ್ತು, ನೀವೇನು ಅದ್ರ ಬಗ್ಗೆ ಹೇಳಿಲ್ಲ ಅಂತಲ್ಲ. ನಾವು ಯಾರೇನೋ ಪ್ರಣಾಳಿಕೆಯಲ್ಲಿ ಮಾಡಿಕೊಟ್ಟಿವೋ ಅದು ಕೊಡ್ತೀವಿ. ಮೊದಲನೇ ಆದ್ಯತೆ 5 ಗ್ಯಾರಂಟಿಗಳು. 5 ಗ್ಯಾರಂಟಿಯಲ್ಲಿ ನೀವು ಕೂಡ ಫಲಾನುಭವಿಗಳಿದ್ದೀವಿ. 5 ಗ್ಯಾರಂಟಿ ಏನಪ್ಪ ಅಂದರೆ ಯುವಜ್ಯೋತಿ ನೀವೆಲ್ಲರೂ ಕೂಡ ಫಲಾನುಭವಿಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳಷ್ಟು ಜನ ಇದ್ದಾರೆ ಎಲ್ಲ. ಆಮೇಲೆ ಬರಲ್ಲ ಸಾಮಾನ್ಯ ಅಲ್ವಾ. ಹೆಣ್ಮಕ್ಳು ಇವತ್ತು ಬಸ್ನಲ್ಲಿ ಉಚಿತವಾಗಿ ಒಂದು ಪ್ರಯಾಣ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಇನ್ನು ಉಳಿದಂತೆ ಅನೇಕ ಸೌಲಭ್ಯ ಸೌಕರ್ಯಗಳನ್ನು ನಾವು ಬರೀ ಟೀಚರಿಗೆಲ್ಲ, ನಾಡಿನ ಮಧ್ಯಮ ವರ್ಗದವರು, ಬಡವರು, ಇಂಥ ವರ್ಗದವರು ಎಲ್ಲರಿಗೂ ಕೂಡ ಅವರ ಜೀವನ ಮಟ್ಟ ಸುಧಾರಣೆ ಆಗಬೇಕಂತೇಳಿ ಅನೇಕ ಯೋಜನೆಗಳನ್ನು ತಂದು ಇವತ್ತು ಒಂದು ಸರ್ಕಾರ ಇಡೀ ದೇಶದಲ್ಲೇ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯ ಪರವಾಗಿ, ಬಡವರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಇದೆ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿ ಸುಡೋ ಬಿಸಿಲಿದೆ, ಬಡತನ ಅಂತ ಹೇಳ್ತಿರ್ದಂಗಿತ್ತು. ಜೊತೆಗೆ ಬರಗಾಲ. ಆ ಬರಗಾಲದಲ್ಲೂ ಕೂಡ ಯಾರು ಕೂಡ ಹಾಹಾಕಾರ ಪಡಲಿಕ್ಕಾಗಲಿಲ್ಲ. ಅವ್ರಿಗೆ ರೇಷನ್ ಕೊಡ್ತಕ್ಕಂಥದ್ದು, ಆ ಗೃಹಲಕ್ಷ್ಮಿ ಅನ್ನೋದೇನಿರ್ತದೆ ಎಲ್ಲರಿಗೂ ಕೂಡ ಕೊಟ್ಟಿದ್ದರಿಂದ ಅದು ಅವರ ಜೀವನ ಕಟ್ಕೊಳ್ಳೋಕ್ಕೆ ಅದು ರಕ್ಷಣೆ ಆಗಿ ನಿಂತ್ಕೊಂತು. ಹೀಗಾಗಿ ನಾವು ಈ ಬಾರಿ ಒಂದು 6 ಕ್ಷೇತ್ರದಲ್ಲಿ, ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಎಲ್ಲ ಕಡೆಗೂ ಕೂಡ ನಾವು ಅಭ್ಯರ್ಥಿಗಳನ್ನು ಹಾಕಿದ್ದೇವೆ. ನಾವು ಈ ಚುನಾವಣೆಗಳಲ್ಲಿ ಭಾಳ ಸೀರಿಯಸ್ ಆಗಿ ನಾವು ತೆಗೆದುಕೊಳ್ತಿರಲಿಲ್ಲ. ಆದರೆ ಈ ಬಾರಿ ಭಾಳ ನಮ್ಮ ಇಡೀ ಸರ್ಕಾರ, ನಮ್ಮ ಪಾರ್ಟಿ ಎಲ್ಲ ಶಿಕ್ಷಕರನ್ನ ಮನವೊಲಿಸಿ ನಾವು ಮತ ಪಡಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಶಿಕ್ಷಕರನ್ನ ನಾವು ಭೇಟಿ ಮಾಡಿದ್ದೀವಿ. ನಮ್ಮ ಅಭ್ಯರ್ಥಿ ಬಂದು ಭೇಟಿ ಮಾಡಿದ್ದಾರೆ. ಅವರ ಅಭ್ಯರ್ಥಿಯ ಪತ್ನಿ ಅವರು ಮಾಜಿ ಶಾಸಕರು, ಅವರು ಕೂಡ ಈಗಾಗಲೇ ಬಂದು ನಿಮ್ಮನ್ನು ಭೇಟಿ ಮಾಡಿದ್ದಾರೆ. ನಾನು ಕೂಡ ಭೇಟಿ ಮಾಡಿ ನಿಮ್ಮನ್ನು ಮತಯಾಚನೆ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ದಯಮಾಡಿ ತಾವು ಏನು ಶ್ರೀನಿವಾಸನವರು ಕೂಡ ಭಾಳ ಒಳ್ಳೆಯ ಹೋರಾಟಗಾರರು, ಶಿಕ್ಷಕರ ವಿನಮ್ರ ಸೇವಕರಾಗಿರ್ತಕ್ಕಂಥವರು, ಒಳ್ಳೆಯ ಬಾಂಧವ್ಯವನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಂಡು ಅವರು ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಶಿಕ್ಷಕರ ಬಂಧು ಆಗಿದ್ದಾರೆ. ಅದರಿಂದ ತಾವು ದಯಮಾಡಿ ಅವರಿಗೆ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಅವ್ರನ್ನ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ನಾವು ಕೋರ್ತೀವಿ. ಇವತ್ತು ಮತ್ತು ರೇಷನ್ನು ಏನು ಅನ್ನಭಾಗ್ಯ ಇದೆಯಲ್ಲ, ಇವೆಲ್ಲವೂ ಕೂಡ ಬಡವರ ಉದ್ಧಾರಕ್ಕೆ ಸಹಕಾರಿಯಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಉಪಾಧ್ಯಾಯರು ಕೂಡ ನಮ್ಮ ಯೋಜನೆಗಳು ಕೂಡ ಸಹಕಾರ ಆಗಿದೆ. ಈ ಕಾರಣದಿಂದ ದಯಮಾಡಿ ನಮ್ಮ ಒಂದು ಬೇಡಿಕೆ, ನಿಮ್ಮ ಬೇಡಿಕೆ ಅದನ್ನು ಈಡೇರಿಸ್ತೀವಿ. ನಾವು ಈಗ ನಿಮಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ.
ನಿಮ್ಮ ಸಮಸ್ಯೆನ ಈಡೇರಿಸ್ತೀವಿ ಅಂತ ನೀವು ಕೂಡ ಕಾಂಗ್ರೆಸ್ಗೆ ನಮಗೆ ಒಂದು ಗ್ಯಾರಂಟಿಯಾಗಿ ನಾವು ಓಟ್ ಕೊಡ್ತೀವಿ ಅನ್ನೋ ಒಂದು ಗ್ಯಾರಂಟಿನ ಹೇಳಿದರೆ ನಮಗೆ ಸಮಾಧಾನ ಆಗುತ್ತೆ. ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ.